ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇನ್ನೊಮ್ಮೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಪಕ್ಷಕ್ಕೆ, ನಮ್ಮ ಎಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತು ಆಮೇಲೆ ನೀವು ಇಷ್ಟು ವರ್ಷ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಯಾಕೆ ನಗ್ತಾ ಇದ್ದೀರಿ? ಯಾಕೆ ನಗ್ತಾ ಇರೋದು? ಯಾಕೆ ನೀವು ಸಹಾಯ ಮಾಡಿಲ್ಲ ನನಗೆ? ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಳಮ್ಮ, ನಾ ಇನ್ನೂ ಮುಗಿಸೇ ಇಲ್ಲ. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀನಿ. ರಾಜಕೀಯ ಪಾತ್ರ ಅಂದ್ರೆ ಏನು? ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಒಬ್ರು ಕೇಳಿದ್ರೆ ಹೇಳ್ಬೋದು, ಎಲ್ಲ ಒಟ್ಟಿಗೆ ಕೇಳಿದ್ರೆ 4 ಜನ 5 ಜನ ಕೇಳಿದ್ರೆ ಯಾರಿಗೂ ಉತ್ತರ ಕೊಡೋದು? ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ? Whatever legislative party takes a decision, High Command takes a decision, he will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state.
ಸುದೀರ್ಘ ಸುದ್ದಿಗೋಷ್ಠಿಯ ಮೂಲಕವಾಗಿ ತನ್ನ ರಾಜಕೀಯದ ಜೀವನವನ್ನು ನೆನಪು ಮಾಡಿಕೊಳ್ತಾನೆ. ಸಿದ್ದರಾಮಯ್ಯವರು ಕಡೆಯಲ್ಲಿ ಹೇಳಿದಂತಹ ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಪಾರ್ಟಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಶಾಸಕಾಂಗ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ, ಹಿ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾಗ ಅವರ ಕೈ ಶಿವಕುಮಾರ್ ಅವರ ಕಡೆಗೆ ಹೋಯಿತು ಮೊದಲ ಬಾರಿಗೆ. ಅದಕ್ಕೆ ಶಿವಕುಮಾರ್ ಕೂಡ ನಗಾಡಿದ್ರು. ನಂತರ ಅವರು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಿದಾಗ ಆ ರೀತಿಯಾಗಿ ಯಾವುದನ್ನು ಹೇಳಿದೆ, ಯಾರನ್ನ ಹೈಕಮಾಂಡ್ ಹೇಳುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ, ಶಾಸಕಾಂಗ ಪಕ್ಷ ಹೇಳುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇನ್ನು ಔಪಚಾರಿಕ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಉಳಿದಿದ್ದಾವೆ. ಯಾಕೆಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಆಗ್ತಾ ಇದ್ದಂತೆಯೇ CM ಸ್ಥಾನ ತೆರವಾಗುತ್ತೆ. CM ಸ್ಥಾನ ತೆರವಾದ ನಂತರ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ಸೇರುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಸೇರಿ ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ನಿಶ್ಚಿತ. ಆದರೆ ಮುಖ್ಯಮಂತ್ರಿಯಾಗಿ ಅಧಿಕೃತವಾದಂಥ ಆಯ್ಕೆ ಆಗುವಂತಹ ಔಪಚಾರಿಕ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಉಳಿದಿದ್ದಾವೆ. ಸಿದ್ದರಾಮಯ್ಯನವರು 1978ರಿಂದ ಶುರುವಾದಂತಹ ತನ್ನ ರಾಜಕೀಯದ ಜೀವನದ ಬಗ್ಗೆ ಉಲ್ಲೇಖ ಮಾಡ್ತಾ ಬಂದರು. 50 ವರ್ಷಗಳ ರಾಜಕಾರಣಕ್ಕೆ ಇನ್ನೆರಡು ವರ್ಷ ಕಳೆದರೆ 50 ವರ್ಷಗಳು ತುಂಬಿಕೊಳ್ಳುತ್ತೆ. 48 ವರ್ಷಗಳ ರಾಜಕಾರಣವನ್ನು ನಾನು ಮಾಡಿದ್ದೇನೆ, ಸಂವಿಧಾನವೇ ನನಗೆ ಧರ್ಮ ಅನ್ನುವಂಥದ್ದನ್ನು ಪ್ರತಿ ಬಾರಿಯೂ ಕೂಡ ಅವರು ಹೇಳ್ತಾ ಬಂದರು. ಸಂವಿಧಾನವೇ ನನಗೆ ಧರ್ಮ, ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಬರ್ತೀನಿ ಮತ್ತು ಕೋಮು ಶಕ್ತಿಗಳ ವಿರುದ್ಧದ ನನ್ನ ಹೋರಾಟ ನನ್ನ ಕಡೆ ಉಸಿರುವರೆಗೂ ಕೂಡ ಇರುತ್ತೆ ಅನ್ನೋದರ ಮೂಲಕವಾಗಿ ತನ್ನ ಸಿದ್ಧಾಂತದಲ್ಲಿ, ಅಂದರೆ ಸೈದ್ಧಾಂತಿಕ ಬದ್ಧತೆಯಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆಗಳಿಲ್ಲ. ನಾನು ಸ್ವಯಂ ಪ್ರೇರಿತನಾಗಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ಹೈಕಮಾಂಡ್ ಹೇಳಿದ್ದರಿಂದ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಹೈಕಮಾಂಡ್ ಹೇಳಿದ ಕಾರಣಕ್ಕಾಗಿ ಈಗ ಸ್ವಯಂ ಪ್ರೇರಿತ ರಾಜೀನಾಮೆಯ ಸಲ್ಲಿಕೆ ಆಗಿದೆ. ಏನೇ ಆಗಲಿ, ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಇಲ್ಲ ಯಾರ ಕಡೆಗೂ ಟೀಕೆಯನ್ನು ವ್ಯಕ್ತಪಡಿಸದೆ ತನ್ನ ನಿಲುವುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಇದೆ ಅನ್ನೋದನ್ನು ಕೂಡ ವಿವರಿಸುವ ಕೆಲಸವನ್ನು ಮಾಡಿದರು. ಯಾಕಂದರೆ ಅದವರ ಭಾಳ ಇಷ್ಟದ ಸಬ್ಜೆಕ್ಟು. 17 ಬಾರಿ ಕರ್ನಾಟಕದ ಬಜೆಟ್ ಮಂಡನೆ ಮಾಡಿದರೆ. ಕಳೆದ 31 ವರ್ಷಗಳ ಅವಧಿಯಲ್ಲಿ 17 ಬಾರಿ ಕರ್ನಾಟಕದ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳಿದರೆ ಈ ರಾಜ್ಯದ ಬಜೆಟ್ನ ಅರ್ಧದಷ್ಟು ಭಾಗವನ್ನು ಕಳೆದ 30 ವರ್ಷಗಳಲ್ಲಿ ಸಿದ್ದರಾಮಯ್ಯನವರೇ ಮಂಡನೆ ಮಾಡಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಈ ಬಜೆಟ್ ವಿಚಾರದಲ್ಲಿ ತನ್ನ ಸರ್ಕಾರದ ಕಾರ್ಯವೈಖರಿಯನ್ನು ಹೇಳುವಂಥದ್ದಕ್ಕೆ ಭಾಳ ಮುಖ್ಯವಾಗಿ ಅವರು ಬಳಕೆ ಮಾಡುವಂಥದ್ದು ಬಜೆಟ್ನ ಅಂಕಿಅಂಶಗಳನ್ನು. ಆ ಅಂಕಿಅಂಶಗಳು ಸದಾಕಾಲವೂ ಕೂಡ ಅವರ ನಾಲ್ಗೆಯ ತುದಿಯಲ್ಲಿ ಇದ್ದೇ ಇರುತ್ತೆ. ಅದರ ಆಧಾರದ ಮೇಲೆ ಅವರು ಹೇಳ್ತಾ ಹೋದರು ಎಷ್ಟೆಷ್ಟು ಮಟ್ಟಿಗೆ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಇದೆ ಅಂತ ಹೇಳುವಂಥದ್ದನ್ನು ಅವರು ರಾಜ್ಯದ ಜನರ ಮುಂದೆ ಒಂದು ರೀತಿಯಿಂದ ರಿಪೋರ್ಟ್ ಕಾರ್ಡನ್ನು ಇಟ್ಟ ರೀತಿಯಲ್ಲಿ ಅವರು ಹೇಳಿದ್ರು ಅದನ್ನು. ಹಾಗೆಯೇ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆಗೆ ಅವರು ಅನುವನ್ನು ಮಾಡಿಕೊಟ್ಟಿದ್ದಾರೆ. ರಾಜೀನಾಮೆಗೆ ಹೈಕಮಾಂಡ್ ನನಗೆ ಯಾವುದೇ ಒತ್ತಡವನ್ನು ಹೇರಿಲ್ಲ, ನಾನೇ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆಯನ್ನು ನೀಡಿದ್ದೇನೆ